ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. India's #1 preschool chain. ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಅನ್ವರಿ ಗ್ರಾಮದಲ್ಲಿ ಶಾಲೆಯ ಛತ್ತಿನ ಪದರು ಕುಸಿತ, ಕ್ರಮಕ್ಕೆ ಆಗ್ರಹಿಸಿ ಎಐಡಿಎಸ್ಒ ಮನವಿ. ಮೊಹರಂ ಆಚರಣೆ ನಿರ್ಬಂಧ ಸಡಿಲಿಸಲು ಅಲಾಯಿ ಸಂಘ ಆಗ್ರಹ. ಕ್ರಿಮಿನಲ್ ಕಾಯ್ದೆ ರದ್ದಿಗೆ ಒತ್ತಾಯಿಸಿ ಸಿಪಿಐಎಂ ಮನವಿ. ನಗರದ ವಿವಿಧ ವಾರ್ಡ್ಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಮನವಿ. ಕುದುರೆಮುಖ ಗಣಿಗಾರಿಕೆಗೆ ಜನಸಂಗ್ರಾಮ ಪರಿಷತ್ ವಿರೋಧ. ಲಿಂಗಸೂರು ಜಿಟಿಡಿಸಿ ಕೋರ್ಸ್ ಪ್ರವೇಶಕ್ಕೆ ಅವಕಾಶ, ಸದುಪಯೋಗ ಪಡೆಯಿರಿ ಮೌನೇಶ್ ನಾಯಕ್. ಬಿಡಾಡಿ ದನಗಳ ನಿಯಂತ್ರಣಕ್ಕೆ ಒತ್ತಾಯಿಸಿ ಕ್ರಾಂತಿಕಾರಿ ವಿದ್ಯಾರ್ಥಿ ಸಂಘ ಮನವಿ. ವಾರ್ತೆಗಳ ವಿವರ. ಅನ್ವರಿ ಗ್ರಾಮದ ಸರ್ಕಾರಿ ಶಾಲೆಯ ಕಟ್ಟಡ ಮೇಲ್ಛಾವಣಿ ಕುಸಿದು ವಿದ್ಯಾರ್ಥಿ ಗಾಯಗೊಂಡಿತು. ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಜಿಲ್ಲೆಯಲ್ಲಿ ಹಳೆಯ ಕಟ್ಟಡ ತೆರವುಗೊಳಿಸಿ ಹೊಸ ಕಟ್ಟಡ ನಿರ್ಮಿಸಲು ಆಗ್ರಹಿಸಿ ಎಐಡಿಎಸ್ಒ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಲಿಂಗಸೂರು ತಾಲೂಕಿನ ಅನ್ವರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕೊಠಡಿ ಮೇಲ್ಛಾವಣಿ ಕುಸಿದಿತ್ತು. ಈ ಕಟ್ಟಡ ಕೇವಲ 2 ವರ್ಷ ಹಳೆಯ ಶಾಲಾ ಕೊಠಡಿ ಕುಸಿದು ಬಿದ್ದು 1ನೇ ತರಗತಿಯ ವಿದ್ಯಾರ್ಥಿಯೊಬ್ಬನ ತಲೆಗೆ ತೀವ್ರವಾಗಿ ಗಾಯಗೊಂಡಿದ್ದಾನೆ. ತಾಲೂಕಿನ ಅರಸಿಗೇರ ಶಾಲೆಯ ಛಾವಣಿ ಕುಸಿದು ಬಿದ್ದು ಮಕ್ಕಳು ಗಾಯಗೊಂಡಿದ್ದರು ಮತ್ತು ದೇವದುರ್ಗ ಪಟ್ಟಣದ ಸರ್ಕಾರಿ ಬಾಲಕಿಯರ ಶಾಲೆಯ ಛಾವಣಿ ಕುಸಿದು ವಿದ್ಯಾರ್ಥಿನಿಯ ಕಾಲಿಗೆ ತೀವ್ರ ಪೆಟ್ಟಾಗಿತ್ತು. ದಿನೇ ದಿನೇ ಸರ್ಕಾರಿ ಶಾಲಾ ಮತ್ತು ಕಾಲೇಜುಗಳ ಛಾವಣಿಗಳು ಕೊಠಡಿಗಳು ಕುಸಿಯುತ್ತಿರುವ ಘಟನೆಗಳು ಹೆಚ್ಚಾಗುತ್ತಿವೆ ಎಂದು ದೂರಿದರು. ಈ ದುರ್ಘಟನೆಗಳು ಮತ್ತೆ ಪುನರಾವರ್ತಿಸದಂತೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಳ್ಳಬೇಕು. ಇಂತಹ ಘಟನೆಗಳಲ್ಲಿ ತಪ್ಪಿತಸ್ಥರನ್ನು ವಿಚಾರಣೆಗೆ ಒಳಪಡಿಸಿ ಕಠಿಣ ಶಿಕ್ಷೆ ವಿಧಿಸಬೇಕು ಮತ್ತು ಶಿಥಿಲಗೊಂಡಿರುವ ಕಟ್ಟಡಗಳನ್ನು ಕೂಡಲೇ ದುರಸ್ತಿಪಡಿಸಿ ಹೊಸ ಕಟ್ಟಡಗಳನ್ನು ನಿರ್ಮಿಸಬೇಕು. ಕಳಪೆ ಗುಣಮಟ್ಟದ ಕಾಮಗಾರಿ ಕುರಿತು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಶೀತಲಗೊಂಡಿರುವ ಕಟ್ಟಡವನ್ನು ಈ ಕೂಡಲೇ ನಿರ್ಮಾಣ ಮಾಡಿ ಸರ್ಕಾರಿ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳ ಜೀವನದ ಚೆಲ್ಲಾಟ ಮಾಡ್ತಿರುವ ಸರ್ಕಾರಕ್ಕೆ ಹೇಳಿದಿದ್ದಾರ. ಇವಾಗಲೇ ಸರ್ಕಾರಿ ಶಾಲೆಗಳಲ್ಲಿ ಓದುವ ವಿದ್ಯಾರ್ಥಿ ಸರ್ಕಾರಕ್ಕೆ ಧಿಕ್ಕಾರ. ಕ್ವಾಲಿಟಿ ಒದಗಿಸಿ ಸಾರ್ವಜನಿಕ ಶಿಕ್ಷಣವನ್ನು ಹಾಳು ಮಾಡುತ್ತಿರುವ ಸರ್ಕಾರಿ ಶಾಲೆ ಇದಕ್ಕೂ ಹಿಂದೆ ರಾಯಚೂರಿನ ಅರಸಿಗೆರೆ ಶಾಲೆಯಲ್ಲಿ ಛಾವಣಿ ಕುಸಿದು ಬಿದ್ದು ಮಕ್ಕಳು ಗಾಯಗೊಂಡಿದ್ದರು ಮತ್ತು ದೇವದುರ್ಗ ಪಟ್ಟಣದ ಸರ್ಕಾರಿ ಬಾಲಕಿಯರ ಶಾಲೆ ಛಾವಣಿ ಕುಸಿದು ವಿದ್ಯಾರ್ಥಿನಿಯ ಕಾಲಿಗೆ ತೀವ್ರ ಪೆಟ್ಟಾಗಿತ್ತು. ದಿನೇ ದಿನ ಸರ್ಕಾರಿ ಶಾಲಾ ಮತ್ತು ಕಾಲೇಜುಗಳ ಛಾವಣಿಗಳು ಕೊಠಡಿಗಳು ಕುಸಿಯುತ್ತಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಈ ರೀತಿಯ ದುರ್ಘಟನೆಗಳು ಮತ್ತೆ ಪುನರಾವರ್ತಿಸದಂತೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಳ್ಳಬೇಕು ಮತ್ತು ಇಂತಹ ಘಟನೆಗಳಲ್ಲಿ ತಪ್ಪಿತಸ್ಥರನ್ನು ವಿಚಾರಣೆಗೆ ಒಳಪಡಿಸಿ ಉಗ್ರವಾದ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಮತ್ತು ಶಿಥಿಲಗೊಂಡಿರುವ ಕಟ್ಟಡಗಳನ್ನು ವಿಳಂಬ ಮಾಡದೆ ಈ ಕೂಡಲೇ ದುರಸ್ತಿಪಡಿಸಿ
ಹೊಸ ಕಟ್ಟಡಗಳನ್ನು ನಿರ್ಮಿಸಬೇಕೆಂದು AIDSO ರಾಯಚೂರು ಜಿಲ್ಲಾ ಸಮಿತಿ ಒತ್ತಾಯಿಸುತ್ತದೆ. ಬೇಡಿಕೆಗಳು: ಜಿಲ್ಲೆಯಾದ್ಯಂತ ಶಿಥಿಲಗೊಂಡಿರುವ ಕೊಠಡಿಗಳ ಪಟ್ಟಿ ಮಾಡಿ ವಿಳಂಬ ಮಾಡದೆ ದುರಸ್ತಿಗೊಳಿಸಿ ಹೊಸ ಕಟ್ಟಡಗಳನ್ನು ನಿರ್ಮಿಸಬೇಕು. ಈ ರೀತಿ ಘಟನೆಗಳು ನಡೆಯುವುದಕ್ಕೆ ಕಾರಣವಾದ ಈ ಸಂದರ್ಭದಲ್ಲಿ ಸಂಘಟನೆ ಮುಖಂಡರುಗಳಾದ ಪೀರ್ ಸಾಬ್, ವೀರೇಶ್, ಅಮೋಘ, ನಂದಗೋಪಾಲ ಸೇರಿದಂತೆ ಅನೇಕರಿದ್ದರು. ರಾಜ್ಯದಲ್ಲಿ ಮೊಹರಂ ಹಬ್ಬ ಆಚರಣೆ ಮಾಡಲು ಅಲಾಯಿ ಅಡಲು ನಿರ್ಬಂಧ ಸಡಿಲಗೊಳಿಸಿ ಯಥಾರೀತಿ ಮೊಹರಂ ಅಲಾಯಿ ಆಚರಣೆ ಮಾಡಲು ಅನುಮತಿ ನೀಡಬೇಕು ಎಂದು ಅಲಾಯಿ ಸಂಘ ಜಿಲ್ಲಾ ಕಮಿಟಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಜಿಲ್ಲೆಯ ಸಿಂಧನೂರು ತಾಲೂಕಿನ ಗಿಣಿವಾರ, ಅರಳಹಳ್ಳಿ, ಉಪ್ಪಳ, ತುರ್ವಿಹಾಳದ ನಿಡಿಗೋಳ, ತಿಡಿಗೋಳ, ಚಿಕ್ಕಬೆರ್ಗಿ, ಬಳ್ಳೂರು, ಬಳಗನೂರಿನ ಜವಳಗೆರ ಮತ್ತು ಮಾನ್ವಿ, ತಾಲೂಕಿನ ನಂದಿಹಾಳ, ಜಾಗಿರಾಪನ್ನೂರು, ಜಾನೇಕಲ್, ಮದ್ಲಾಪುರ ಸೇರಿದಂತೆ ಸಿರವಾರ, ಮಸ್ಕಿ, ದೇವದುರ್ಗ ತಾಲೂಕಿನ ಸುಮಾರು 20 ಗ್ರಾಮಗಳಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಹಿತದೃಷ್ಟಿಯಿಂದ ಮೊಹರಂ ಹಬ್ಬವನ್ನು ಸಾರ್ವಜನಿಕವಾಗಿ ಗುಂಪಾಗಿ ಆಚರಿಸುವುದು ಮತ್ತು ಸಾರ್ವಜನಿಕವಾಗಿ ಮೆರವಣಿಗೆಯನ್ನು ನಿಷೇಧಿಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ಮೊಹರಂ ಹಬ್ಬ ಎಲ್ಲ ಸಮುದಾಯದವರು ಸೇರಿಕೊಂಡು ಭಾವೈಕ್ಯತೆಯಿಂದ ಅದ್ದೂರಿಯಾಗಿ ಆಚರಿಸುವ ಹಬ್ಬವಾಗಿದೆ. ಲಿಂಗಸೂರು ತಾಲೂಕಿನ ಮುದಗಲ್ ಪಟ್ಟಣವು ಮೊಹರಂ ಹಬ್ಬಕ್ಕೆ ಇಡೀ ಏಷ್ಯಾ ಖಂಡದಲ್ಲಿಯೇ ಹೆಸರುವಾಸಿಯಾಗಿದೆ. ಭಾವೈಕ್ಯತೆಯಿಂದ ಆಚರಿಸುವ ಹಬ್ಬಕ್ಕೆ ನಿರ್ಬಂಧ ಹೇರಿರುವುದು ಸಮಂಜಸವಾಗಿರುವುದಿಲ್ಲ. ಶಾಂತಿ ಪಾಲನಾ ಸಭೆಯನ್ನು ಕರೆದು ಪ್ರತಿ ಗ್ರಾಮದ ಸದಸ್ಯರನ್ನೊಳಗೊಂಡ ಸಭೆಯಲ್ಲಿ ಭಾಗವಹಿಸಿ ಅವರಿಗೆ ಹಬ್ಬ ಆಚರಣೆಗೆ ಬೇಕಾಗಿರುವ ನೀತಿ ನಿಯಮಗಳನ್ನು ಪಾಲಿಸಲು ಆದೇಶಿಸಿ ಭಾವೈಕ್ಯತೆಯ ಪ್ರತೀಕವಾಗಿರುವ ಮೊಹರಂ ಹಬ್ಬಕ್ಕೆ ನಿರ್ಬಂಧ ಹೇರಿರುವುದನ್ನು ತೆಗೆದುಹಾಕಬೇಕೆಂದು ಮನವಿ ಮಾಡಿದರು. ತರತಿ ಮೊಹರಂ ಆಚರಣೆ ಮಾಡುವ ಕುರಿತು ಸರ್ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹಲವು ಜಿಲ್ಲಾ ಸಮಿತಿ ರಾಯಚೂರು ತರಬೇತಿ ಏನಂದರೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಗಿಳಿವಾರ, ಅರಳಹಳ್ಳಿ, ಉಪ್ಪಳ, ತುಳಿವಾದ, ಗಿಳಿಗೋಳ, ಚಿಕ್ಕಬೇರ್ಗಿ, ಮಕ್ಕೂರು, ಬಳಗನೂರು, ಜವಳಗೆರೆ ಮತ್ತು ಮಾನ್ವಿ ತಾಲೂಕಿನ ನಂದ್ಯಾಳ, ಜಾಗಿರಪನ್ನೂರು, ಜಾನೇಕಲ್, ಮದ್ಲಾಪುರ ಸೇರಿದಂತೆ ಗಿಳಿವಾರ, ಮಸ್ಕಿ, ದೇವದುರ್ಗ ತಾಲೂಕಿನ ಸುಮಾರು 20 ಗ್ರಾಮಗಳಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಮೊಹರಂ ಹಬ್ಬವನ್ನು ಸಾರ್ವಜನಿಕವಾಗಿ ಗುಂಪಾಗಿ ಆಚರಿಸುವುದು ಮತ್ತು ಸಾರ್ವಜನಿಕವಾಗಿ ಮೆರವಣಿಗೆಯನ್ನು ನಿರ್ವಹಿಸಬೇಕು ಮತ್ತು ಉಲ್ಲೇಖದ ಪ್ರಧಾನವೇ ಮಾನ್ಯ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ರಾಯಚೂರು ಅವರು ಆದೇಶ ಹೊರಡಿಸುತ್ತಾರೆ. ಆದರೆ ಈ ಮೊಹರಂ ಹಬ್ಬವು ಎಲ್ಲ ಸಮುದಾಯಗಳು ಸೇರಿಕೊಂಡು ಭಾವೈಕ್ಯತೆಯಿಂದ ಅದ್ದೂರಿಯಾಗಿ ಆಚರಿಸುವ ಹಬ್ಬವಾಗಿದೆ. ಇಡೀ ಭಾರತದಲ್ಲಿಯೇ ಮೊಹರಂ ಹಬ್ಬ ಆಚರಣೆಯು ಸರ್ವಸಾಮಾನ್ಯವಾಗಿದೆ. ಈ ಸಂದರ್ಭದಲ್ಲಿ ಅಧ್ಯಕ್ಷ ಚಾಂದ್ ಪಾಷಾ, ಗೌರವಾಧ್ಯಕ್ಷ ಹುಸೇನ್ ಸಾಹಿಬ್, ಸೈಯದ್ ಮೌಲಿನ್, ಪಿ ರಂಗಣ್ಣ, ಸಿರಾಜ್ ಪಾಷಾ, ಅಜೀಜ್, ಕಿರಿಲಿಂಗ, ರಾಘವೇಂದ್ರ ಸೇರಿದಂತೆ ಅನೇಕರಿದ್ದರು. ಕ್ರಿಮಿನಲ್ ತಿದ್ದುಪಡಿ ಕಾಯ್ದೆ ವಾಪಸ್ ಪಡೆಯಬೇಕು. ಮುಸ್ಲಿಂ ಅಲ್ಪಸಂಖ್ಯಾತರ ಮೇಲಿನ ಮತಾಂಧ ದಾಳಿಗಳ ಮೇಲೆ ಕಠಿಣ ಕ್ರಮಗಳಿಗೆ ಒತ್ತಾಯಿಸಿ ಸಿಪಿಐಎಂ ಪಕ್ಷದಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ದೇಶದಲ್ಲಿ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ನಡೆಸಿದ ಪರೀಕ್ಷೆಗಳ ಹಗರಣದಿಂದ ವಿದ್ಯಾರ್ಥಿಗಳ ಭವಿಷ್ಯ, ಪೋಷಕರ ಕನಸು ಹಾಳು ಮಾಡಿದೆ. ಇದರಿಂದಾಗಿ ಸಾಕಷ್ಟು ತೊಂದರೆ ಅನುಭವಿಸುವಂತಾಗಿದೆ. ಶಿಕ್ಷಣದ ಕೇಂದ್ರೀಕರಣ, ವಾಣಿಜ್ಯೀಕರಣ ಮತ್ತು ಕೋಮುವಾದ ಪ್ರತಿಪಾದಿಸುವ ಎನ್ಇಪಿಯನ್ನು ಕೈಬಿಡಬೇಕು. ಕೂಡಲೇ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು. ಜನವಿರೋಧಿ ಕ್ರಿಮಿನಲ್ ಕಾನೂನುಗಳನ್ನು ವಾಪಸ್ಸು ಪಡೆಯಬೇಕು. ತರಾತುರಿನಲ್ಲಿ ಜಾರಿಗೊಳಿಸಿರುವುದು ಪ್ರಜಾಪ್ರಭುತ್ವದ ವಿರೋಧಿಯಾಗಿದೆ. ಹೊಸ ಕಾನೂನು ಮೂಲಕ ಜನರನ್ನು ರಾಷ್ಟ್ರ ವಿರೋಧಿಗಳೆಂದು ಆರೋಪಿಸಿ ಶಿಕ್ಷೆ ನೀಡಲು ದಾರಿಯಾಗಿದೆ ಎಂದು ದೂರಿದರು. ಅಲ್ಪಸಂಖ್ಯಾತರ ಮೇಲೆ ದೇಶದ ವಿವಿಧೆಡೆ ದಾಳಿ ನಡೆಸಲಾಗಿದೆ. ಇದು ಬಿಜೆಪಿಗೆ ಹಿನ್ನಡೆಯಾಗಿದೆ. ಮತಾಂತರ ಭೀಕರ ದಾಳಿಯನ್ನು ಖಂಡಿಸಲಾಗುತ್ತದೆ. ದೇಶದಲ್ಲಿ ಮುಸ್ಲಿಂ ರಕ್ಷಣೆಗೆ ಅಗತ್ಯ ಕ್ರಮ ವಹಿಸಲು ಒತ್ತಾಯಿಸಿದರು. ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ಅಲ್ಲಿ ಕೂಡ ಸಮಸ್ಯೆ ಆಯ್ತು. ದೇವದುರ್ಗ ತಾಲೂಕಿನಲ್ಲಿ ಕೂಡ ಬಿಟ್ಟು ಗಾಯ ಕಳ್ಳು ಕಟ್ಟಾಗಿತ್ತು. ಫ್ರೆಂಡ್ಸ್, ಇಲ್ಲಿ ನಮ್ಮ ಪ್ರಶ್ನೆ ಇರೋದು ಏನಪ್ಪಾ ಅಂತಂದ್ರೆ, ಇವತ್ತು ಸರ್ಕಾರ ಉದ್ದೇಶಪೂರ್ವಕವಾಗಿ ಎಜುಕೇಶನ್ ಪ್ರೈವೇಟೈಸೇಷನ್ ಮಾಡಕೊಂಡಿದ್ದಾರೆ. ಹಾಗಾಗ್ಬಿಟ್ಟು ಏನಪ್ಪಾ ಅಂದ್ರೆ ಪ್ರತಿ ಶೈಕ್ಷಣಿಕ ವರ್ಷದಲ್ಲೂ ಕೂಡ ಎಜುಕೇಶನ್ ಬಜೆಟ್ ಕಡಿಮೆ ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ಸ್ ಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ, ಸರಿಯಾಗಿ ಬಸ್ ಪಾಸ್ಗಳು ಕೊಡ್ತಾ ಇಲ್ಲ, ಹಳ್ಳಿಗಳಿಗೆ ಬಸ್ಗಳನ್ನ ಬಿಡ್ತಾ ಇಲ್ಲ. ಸೊ ಇಲ್ಲಿ ಏನಾಗ್ತದೆ, ಇಲ್ಲಿ ಕ್ವಾಲಿಟಿ ಆಫ್ ಎಜುಕೇಶನ್ ಕೊಡಬೇಕು. ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನ ನಾವು ಬಲಪಡಿಸಬೇಕಂದ್ಬಿಟ್ಟು ನಾವುಗಳು ಹೋರಾಟಗಳನ್ನ ಮಾಡ್ತೀವಿ. ಪ್ರತಿಭಟನೆ ಏನಪ್ಪಾ ಅಂತಂದ್ರೆ, ಯಾರು
ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಕೆಜಿ ವೀರೇಶ್, ತಾಲೂಕು ಕಾರ್ಯದರ್ಶಿ ಡಿಎ ಶರಣಬಸವ, ಆಂಜನೇಯ, ಖಾಜಾ ಅಸ್ಲಾಂ ಪಾಷಾ, ಕರಿಯಪ್ಪ ಅಚ್ಚುಳ್ಳಿ, ವರಲಕ್ಷ್ಮಿ, ರಂಗಪ್ಪ ಯಾಪಲದಿನ್ನಿ, ಗೋವಿಂದ, ಬಂದೆ ನವಾಜ್, ನಾರಾಯಣ, ನರಸಿಂಹಲು ಸೇರಿದಂತೆ ಅನೇಕ. ವಾರ್ಡ್ ನಂಬರ್ 16 ತಿಮ್ಮಾಪುರ ಪೇಟೆ, ವಾರ್ಡ್ ನಂಬರ್ 18 ಮಾಣಿಕ್ ನಗರ, ವಾರ್ಡ್ ನಂಬರ್ 34 ಹಸ್ಕಿಹಾಳ ಹಾಗೂ ವಾರ್ಡ್ ನಂಬರ್ 33 ಯರಮಸ್ ಬಡಾವಣೆಗಳಲ್ಲಿ ಕುಡಿಯುವ ನೀರು, ಚರಂಡಿ, ರಸ್ತೆ ಸೇರಿದಂತೆ ಇತರೆ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಎಂದು ಒತ್ತಾಯಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ತಿಮ್ಮಾಪುರ ಪೇಟೆಯಲ್ಲಿ ಯುಜಿಡಿ ಕಾಮಗಾರಿ ರಸ್ತೆ ಕಾಮಗಾರಿಗಿಂತ ಕೆಳಗಡೆ ಮಾಡಲಾಗಿದೆ. ಚರಂಡಿ ನೀರು ಹೋಗಲು ತೊಂದರೆಯಾಗಿದೆ. ಶೌಚಾಲಯದ ಕನೆಕ್ಷನ್ ನೀಡಲ್ಲ. ನೇರವಾಗಿ ಕಾಲುವೆಗೆ ಸಂಪರ್ಕ ಒದಗಿಸಿದೆ. ಇದರಿಂದ ದುರ್ವಾಸನೆ ಹೆಚ್ಚಾಗಿದೆ. ಸಂಬಂಧಿಸಿದ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ದೂರಿದರು. ತಿಮ್ಮಾಪುರ ಪೇಟೆಯಲ್ಲಿ ನಗರಸಭೆಯಿಂದ ಕಟ್ಟಡ ಪರವಾನಗಿ ಪಡೆಯದೆ ಅನಧಿಕೃತವಾಗಿ ರಸ್ತೆ ಕಾಲುವೆಯನ್ನು ಅತಿಕ್ರಮಿಸಿ ಹಲವಾರು ಮನೆಗಳನ್ನು ನಿರ್ಮಿಸಿದರೂ ನಗರಸಭೆಯ ಅಧಿಕಾರಿಗಳು ಯಾವುದೇ ಕ್ರಮ ವಹಿಸಿಲ್ಲ. ವಾರ್ಡ್ ನಂಬರ್ 15ರ ಈರಣ್ಣ ವಾಲ್ ಆಪರೇಟರ್ ಅವರನ್ನು ಸ್ಯಾನಿಟರಿ ಇನ್ಸ್ಪೆಕ್ಟರ್ ಕೆಲಸಕ್ಕೆ ನೇಮಿಸಿದ್ದಾರೆ. ವಾರ್ಡ್ ನಂಬರ್ 18ರ ಅಮರೇಶ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಇವರು ಕೂಡ ತಮ್ಮ ಕರ್ತವ್ಯವನ್ನು ಮಾಡುತ್ತಿಲ್ಲವೆಂದು ಆರೋಪಿಸಿದರು. ವಾರ್ಡ್ ನಂಬರ್ 16 ಮತ್ತು 18ರಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿ ಪೌರ ಕಾರ್ಮಿಕರನ್ನು ಕೂಡಲೇ ವರ್ಗಾವಣೆ ಮಾಡಿ ಹಿಂದಿನವರನ್ನು ನೇಮಿಸಬೇಕು. ಹೆಚ್ಚುವರಿ ಪೌರ ಕಾರ್ಮಿಕರನ್ನು ನಿಯೋಜಿಸಬೇಕು. ಮರಣ ಮತ್ತು ಜನನ ಪ್ರಮಾಣ ಪತ್ರಕ್ಕಾಗಿ ಪಂಚನಾಮ ಮಾಡುವ ಅಧಿಕಾರಿಗಳು ಅರ್ಜಿದಾರರಿಗೆ 500 ರೂಪಾಯಿಯಿಂದ 1,000 ರೂಪಾಯಿ ಹಣ ಪಡೆಯುತ್ತಿದ್ದಾರೆ. ಕೊಡದೇ ಇದ್ದರೆ ಮಾಡಿಕೊಡುವುದಿಲ್ಲವೆಂದು ಅರ್ಜಿ ತಿರಸ್ಕರಿಸುತ್ತಿದ್ದಾರೆ. ಅವರ ವಿರುದ್ಧ ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದರು. ವಿವೇಕಾನಂದ ಸಂಬಂಧಿಸಿದಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೈನ್ಯ ಸಮಿತಿ DSS ಸಮಿತಿ ಸಂಘಟನೆ ಒಕ್ಕೂಟ ನೀಲಿ ಸೈನ್ಯ ಕಲ್ಯಾಣ ಕರ್ನಾಟಕ ಸಮಿತಿ ತಮ್ಮಲ್ಲಿ ವಿನಿಸಿಕೊಳ್ಳುವುದೇನೆಂದರೆ ತುಮಕೂರು ಪೇಟೆಯಲ್ಲಿರುವ UGD ಲೈನ್ ಹಾಕಿದ ನಂತರ ರಸ್ತೆಗಿಂತ ಸುಮಾರು 2 ಫೀಟ್ ಅಂತರ ಕೆಳಗಡೆ ಆಗಿ ರಸ್ತೆ ಮೇಲೆ ಆಗಿರುತ್ತದೆ. ಗಟರ ನೀರು ಹೋಗಲು ಕಾಲುವೆ ಇರುತ್ತದೆ. ಈ ಬಡಾವಣೆಯಲ್ಲಿ ಸಾರ್ವಜನಿಕರು UGD ಲೈನ್ ಹಾಕಿದರೂ ತಮ್ಮ ಶೌಚಾಲಯ ಕಲೆಕ್ಷನ್ ಕೊಡದೆ ನೇರವಾಗಿ ಕಾಲುವೆಗೆ ಮತ್ತು ರಸ್ತೆಯ ಮೇಲೆ ಹೊಲಸು ನೀರು ಬಂದು ದುರ್ವಾಸನೆ ತಡೆಯಲು ಆಗುತ್ತಿಲ್ಲ. ವಾರ್ಡ್ ನಂಬರ್ 16 ತುಮಕೂರು ಪೇಟೆಯ ನಿವಾಸಿಗಳು ಹಲವಾರು ಸಾರಿ ಫೋನ್ ಮೂಲಕ ಸಂಬಂಧಪಟ್ಟ ನಗರಸಭೆ ಅಧಿಕಾರಿಗಳು ಮತ್ತು ಪೌರ ಕಾರ್ಮಿಕರಿಗೆ ವಿಷಯ ತಿಳಿಸಿದರು. ಬಡಾವಣೆಯಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಮಕ್ಕಳು, ವೃದ್ಧರು ಹಾಗೂ ಮಹಿಳೆಯರು ತಿರುಗಾಡಲು ಭಯಭೀತರಾಗಿದ್ದಾರೆ. ವಾಹನಗಳ ಹಿಂದೆ ಬೆನ್ನೆತ್ತಿ ದಾಳಿ ಮಾಡಿವೆ. ನಿಯಂತ್ರಣ ಮಾಡಬೇಕು. ಮಳೆಗಾಲದಲ್ಲಿ ಚರಂಡಿ ನೀರು ರಸ್ತೆ ಮೇಲೆ ನಿಂತು ಸೊಳ್ಳೆಗಳ ಕಾಟ ವಿಪರೀತವಾಗಿದೆ. ಡೆಂಗಿ ರೋಗ ಹರಡುವ ಸಾಧ್ಯತೆಗಳಿವೆ. ಕೀಟನಾಶಕ ಮತ್ತು ಬ್ಲೀಚಿಂಗ್ ಪೌಡರ್ ಸಿಂಪಡಿಸಬೇಕು. ಕುಡಿಯುವ ನೀರಿನಲ್ಲಿ ಶೌಚಾಲಯದ ಹೊಲಸು ನೀರು ಬರುತ್ತಿದ್ದು ಪೈಪ್ಗಳು ಲೀಕೇಜ್ ಸರಿಪಡಿಸಬೇಕು. ಎಲ್ಲ ನಳಗಳಿಗೆ ಟ್ಯಾಪ್ಗಳನ್ನು ಅಳವಡಿಸಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಅಧ್ಯಕ್ಷ ಬಿಆರ್ ಸುಧಾನಂದ, ಜಿಲ್ಲಾಧ್ಯಕ್ಷ ಆನಂದ ಏಗನೂರು, ರಂಗಪ್ಪ ಹಸ್ಕಿಹಾಳ, ಕೆ ತಿಮ್ಮಪ್ಪ, ರಮೇಶ್ ಸಿರವಾರ, ಪರಮೇಶ್, ಶಾಂತಕುಮಾರ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. ಇದರಲ್ಲಿ ಪ್ರತಿ ಮಹಡಿಯಲ್ಲಿ 2,250 ಸ್ಕ್ವೇರ್ ಫೀಟ್ ಅಳತೆಯ ಜಾಗವಿದ್ದು ಇದರಲ್ಲಿ ತಮಗೆ ಬೇಕಾದಂತಹ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಳ್ಳಬಹುದು. ರೆಡಿಮೇಡ್ ಬಟ್ಟೆ ಅಂಗಡಿ, ಸೀರೆ ಅಂಗಡಿ, ಫರ್ನಿಚರ್ ಶೋರೂಮ್, ಆಫೀಸ್, ಕಾಲೇಜು, ಶುದ್ಧ ಶಾಖಾಹಾರ ಹೋಟೆಲ್ನಂತಹ ವ್ಯವಹಾರಗಳನ್ನು ಮಾಡಿಕೊಳ್ಳಬಹುದು. ಲಿಫ್ಟ್ ಮತ್ತು ಮೆಟ್ಟಿಲುಗಳ ಸೌಕರ್ಯ ಹೊಂದಿದೆ. 24 ಗಂಟೆಗಳ ಕಾಲ ನೀರು, ವಿದ್ಯುತ್, ಸುಸಜ್ಜಿತವಾದ ಶೌಚಾಲಯ ಮತ್ತು ತಳಮಹಡಿಯಲ್ಲಿ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಇಂದು ಸಂಪರ್ಕಿಸಿ. ಸತ್ಯನಾಥ ಕಾಲೋನಿ, ವೀರಾಂಜನೇಯ ದೇವಸ್ಥಾನ ಮುಂದುಗಡೆ, RTO ಸರ್ಕಲ್ ಹತ್ತಿರ, ಮಂತ್ರಾಲಯ ಮುಖ್ಯ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ ದೇವಣ್ಣ 9972999124, ರಘು 73493610016. Balabar, Labu, Bubble, Bubble, so bubble. Bye.
A Eurokid is taught words using phonetics and other teaching techniques for better understanding and better recall. Eurokids Early School. Right start, flying start. वाह Wow. वाह Wonderful! वाह A Eurokid learns words with movements and actions which helps increase vocabulary up to 4 times. So Eurokids Early School. Right start, flying start. वंडरफुल 5, 6 7, 8, 9, 10. Good job! A Eurokid is taught numbers by value for better understanding and faster recall. Kids Early School. Right start, flying start. ಬಳ್ಳಾರಿ ಜಿಲ್ಲೆಯ ಸಂಡೂರು ಭಾಗದಲ್ಲಿ ನೈಸರ್ಗಿಕವಾಗಿ ಬೆಳೆದ ಕಾಡಿನಲ್ಲಿ ಗಣಿಗಾರಿಕೆ ನಿಷೇಧ ಹೇರುವುದರ ಜೊತೆಗೆ ಪರಿಸರ ಸೂಕ್ಷ್ಮ ವಲಯವೊಂದು ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿ ಜನಸಂಗ್ರಾಮ ಪರಿಷತ್ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಅರಣ್ಯ ಸಚಿವರಿಗೆ ಮನವಿ ಸಲ್ಲಿಸಿದರು. ಪಶ್ಚಿಮ ಘಟ್ಟದಂತೆ ಹೋಲುವ ಸಂಡೂರಿನ ರಾಮನ ಮಲೈ ಮತ್ತು ಸ್ವಾಮಿ ಮಲೈ 2 ಬೆಟ್ಟಗಳು 6ರಿಂದ 7ನೇ ಶತಮಾನದ ರಾಷ್ಟ್ರೀಯ ಸಂರಕ್ಷಿತ ಪ್ರದೇಶವಾಗಿದ್ದು ಐತಿಹಾಸಿಕ ಹಿನ್ನೆಲೆ ಇದೆ. ಲಕ್ಷಾಂತರ ಗಿಡ ಮೂಲಿಕೆಗಳು, ಜೀವ ವೈವಿಧ್ಯಮಯ ಅಪರೂಪದ ಜೀವ ಸಂಕುಲವಿದೆ. ಸಾಕಷ್ಟು ವೈವಿಧ್ಯತೆ ಹೊಂದಿದ ಪ್ರದೇಶದಲ್ಲಿ ಗಣಿಗಾರಿಕೆಗೆ ನಿಷೇಧಿಸಬೇಕು ಎಂದು ಆಗ್ರಹಿಸಿದರು. ಉತ್ತರ ಪ್ರದೇಶದ ಕಾಶ್ಮೀರ ಎಂದು ಕರೆಯಲ್ಪಡುವ ಈ ಪ್ರದೇಶ ಆಕ್ಸಿಜನ್ ಬ್ಯಾಂಕ್ ಎಂದು ಖ್ಯಾತಿ ಪಡೆದಿದೆ. 38 ಗಣಿಗಳಿಂದ ವರ್ಷಕ್ಕೆ 41 ಮಿಲಿಯನ್ ಅದಿರು ಉತ್ಪಾದನೆಯಾಗುತ್ತದೆ. ಇದರಿಂದ ಪರಿಸರ ಅತಿವೃಷ್ಟಿ ಅನಾವೃಷ್ಟಿ ಸಂಭವಿಸಲಿದೆ. ಗಣಿಗಾರಿಕೆಯಿಂದ ಅಂತರ್ಜಲ ಕುಸಿತಕ್ಕೆ ಕಾರಣವಾಗಬಹುದು. ಈ ಪ್ರದೇಶದಲ್ಲಿ KIOCLಗೆ ನೀಡಿದ ಅನುಮತಿ ರದ್ದುಗೊಳಿಸುವುದರ ಜೊತೆಗೆ ಅನುಮತಿ ನೀಡಬಾರದು ಎಂದು ಮನವಿ ಮಾಡಿದರು. ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವಾನ್ವಿತರೇ ವಿಷಯ ಸಂಡೂರು ಭಾಗದಲ್ಲಿ ನೈಸರ್ಗಿಕವಾಗಿ ಬೆಳೆದ ಕಾಡಿನಲ್ಲಿ ಗಣಿಗಾರಿಕೆ ನಿಷೇಧ ನೀಡುವುದರ ಜೊತೆಗೆ ಪರಿಸರ ಸೂಕ್ಷ್ಮ ವಲಯವನ್ನು ಘೋಷಿಸುವುದು ಆಗ್ರಹಿಸಿ ನಮ್ಮಲ್ಲಿ ಮನವಿ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು 1930ರಲ್ಲಿ ಸಂಡೂರಿಗೆ ಭೇಟಿ ಕೊಟ್ಟಾಗ ಈ ಬೆಟ್ಟ ಗುಡ್ಡಗಳಿಂದ ಹಚ್ಚ ಹಸಿರು ಸೊಬಗನ್ನು ಆನಂದಿಸಿ ಸಂಡೂರಿನ ಸೆಪ್ಟೆಂಬರ್ ಎಂದು ಹೇಳುವ ಮುಖಾಂತರ ಕಾಡಿನ ಮಹತ್ವವನ್ನು ಬಣ್ಣಿಸಿದ್ದಾರೆ. ಪಶ್ಚಿಮ ಘಟ್ಟದ ವಿಶೇಷತೆಯನ್ನೇ ಮೂಲವ ಸಂಡೂರು ತಾಲೂಕಿನ ರಾಮನಮಲೈ ಮತ್ತು ಸ್ವಾಮಿಮಲೈ 2 ಬೆಟ್ಟಗಳನ್ನು ಹೊಂದಿದೆ. ಸ್ವಾಮಿಮಲೈ ಕುಮಾರಸ್ವಾಮಿ ಬೆಟ್ಟ ಅರಣ್ಯ ಪ್ರದೇಶದಲ್ಲಿ 6 ಮತ್ತು 7ನೇ ಶತಮಾನದ ಚಾಲುಕ್ಯ ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ನಿರ್ಮಿಸಲ್ಪಟ್ಟಿರುವ ರಾಷ್ಟ್ರೀಯ ಸಂರಕ್ಷಿತ ಐತಿಹಾಸಿಕ ಪೌರಾಣಿಕ ಹಿನ್ನೆಲೆಯಿರುವ ಕಾರ್ತಿಕೇಯ ಕುಮಾರಸ್ವಾಮಿ ತಾರೀಖು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಬೇಲಕುಂಜಿ ಸೇರಿದಂತೆ ಸಾವಿರಾರು ವೈವಿಧ್ಯಮಯವಾದ ಔಷಧಿ ಗಿಡಮೂಲಿಕೆಗಳು, ಶ್ರೀಗಂಧ, ರಕ್ತಚಂದನ, ರೇಗ, ಈಕೆ ಒಳಗೊಂಡ ವಿವಿಧ ಪ್ರಭೇದಗಳ ಮರಗಳು, ವನ್ಯಜೀವಿಗಳು, ಅಪರೂಪದ ಪಕ್ಷಿ ಸಂಕುಲಗಳ ಭೀಮತೀರ್ಥ, ಹರಿಶಂಕರ, ರವಿಸ್ವಾಮಿ, ಭೈರವತೀರ್ಥ, ಕೊಳ್ಳ, ಮಾಲಗೊಳ್ಳದಂತಹ ಹಲವಾರು ನೀರಿನ ಜಲಪಾತಗಳಿಗೆ ಹಾರಿಹಳ್ಳಕ್ಕೆ ಬಂದು ಸೇರುತ್ತದೆ. ಇಂತಹ 10 ಹಲವಾರು ವೈವಿಧ್ಯತೆ. ಈ ಸಂದರ್ಭದಲ್ಲಿ ಮುಖಂಡರಾದ ಜಾನ್ ವೆಸ್ಲಿ, ವೆಂಕರಾವ್ ಭಂಡಾರಿ, ಖಾಜಾ ಅಸ್ಲಾಂ, KG ವೀರೇಶ್, ಶರಣಬಸವ ಸೇರಿದಂತೆ ಅನೇಕರಿದ್ದರು. ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದಲ್ಲಿ SSLCಯಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ 3 ವರ್ಷದ ಜೊತೆಗೆ 1 ವರ್ಷ ಕಡ್ಡಾಯ ಕೈಗಾರಿಕಾ ತರಬೇತಿ ಕೋರ್ಸ್ ಪ್ರವೇಶಾತಿಗೆ ಆನ್ಲೈನ್ ಮತ್ತು ಕೇಂದ್ರಕ್ಕೆ ಬಂದು ಪ್ರವೇಶ ಪಡೆಯಬಹುದಾಗಿದೆ ಎಂದು ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದ ಯೋಜನೆ ಅಧಿಕಾರಿ ಮೌನೇಶ್ ನಾಯಕ್ ಅವರು ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದಲ್ಲಿ DTDM, DPM ಮತ್ತು DAR ಕೋರ್ಸ್ಗಳಿಗೆ ಪ್ರವೇಶಾತಿ ನಡೆಯುತ್ತಿದೆ. ಇದೀಗ DTDM ಕೋರ್ಸಿಗೆ ಸೀಟ್ ಭರ್ತಿಯಾಗಿವೆ. ಉಳಿದ 2 ಕೋರ್ಸ್ಗಳಿಗೆ ಪ್ರಸಕ್ತ ಸಾಲಿನಲ್ಲಿ SSLCಯಲ್ಲಿ ಪಾಸಾದ ವಿದ್ಯಾರ್ಥಿಗಳು ಪ್ರವೇಶ ಪಡೆಯಬಹುದು ಎಂದರು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಉಳಿದ ಸೀಟಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ವಿದ್ಯಾರ್ಥಿಗಳು karnataka.government.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ನೇರವಾಗಿ ಬಂದು ಪ್ರವೇಶ ಪಡೆಯಬಹುದು.
ಪ್ರತಿ ಸೆಮ್ಗೆ 11,000 ರೂಪಾಯಿ ಶುಲ್ಕ ನಿಗದಿಪಡಿಸಿದೆ. ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ಸೌಲಭ್ಯವಿದೆ. ಜೊತೆಗೆ ಸರ್ಕಾರದಿಂದ ಪ್ರತಿ ವಿದ್ಯಾರ್ಥಿಗೆ 28,000 ವಿದ್ಯಾರ್ಥಿ ವೇತನ ಒದಗಿಸಿಕೊಡಲಾಗುತ್ತಿದೆ ಎಂದರು. ಡಿಪ್ಲೊಮಾ ಕೋರ್ಸ್ಗಳ ಒಂದು ಪ್ರವೇಶಾತಿ ಬಗ್ಗೆ ಮಾಹಿತಿ ನೀಡಲು ಈಗಾಗಲೇ ಪ್ರವೇಶಾತಿಗಳು ನಮ್ಮಲ್ಲಿ 3 ಕೋರ್ಸ್ಗಳು ಉಂಟು. ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗು, ಡಿಪ್ಲೊಮಾ ಇನ್ ಕೃಷಿ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗು ಮತ್ತು ಡಿಪ್ಲೊಮಾ ಇನ್ ಆಟೋಮೇಷನ್ ಆ್ಯಂಡ್ ರೋಬೋಟಿಕ್ಸ್ ಅಂತ. ಸೊ ಇದರಲ್ಲಿ ಒಂದು ಕೋರ್ಸ್ಗೆ ಆಲ್ರೆಡಿ ಸೀಟುಗಳು ಭರ್ತಿಯಾಗಿದ್ದು, ಇನ್ನು 2 ಕೋರ್ಸ್ಗಳಿಗೆ ಕೆಲವೇ ಸೀಟುಗಳು ಉಳಿದಿರೋದ್ರಿಂದ ಈಗ ಪಾಸಾಗಿರೋ ವಿದ್ಯಾರ್ಥಿಗಳು, ಸೊ ಅಂಥ ವಿದ್ಯಾರ್ಥಿಗಳು ಪ್ರವೇಶಾತಿ ಪಡೆಯಲು ನಮ್ಮ ಪತ್ರಿಕಾ ಮಾಧ್ಯಮ ಮುಖಾಂತರ ನಾವು ತಮ್ಮನ್ನು ಕೇಳಿಕೊಳ್ತಾ ಇದ್ದೀವಿ. ಈ ಕೋರ್ಸಿನ ಅವಧಿ ಬಂದುಬಿಟ್ಟು 3+1 ವರ್ಷ ಇರುತ್ತೆ. ಪ್ರತಿಯೊಂದು ಕೋರ್ಸಿದ್ದು 3+1 ವರ್ಷದ ಕೋರ್ಸ್ ಇರುತ್ತೆ. ಹೀಗಾಗಿ ಆಸಕ್ತ ವಿದ್ಯಾರ್ಥಿಗಳು ನೇರವಾಗಿ ಕೇಂದ್ರಕ್ಕೆ ಭೇಟಿ ನೀಡಬಹುದು, ಸ್ಕೂಲ್ ಕೇಂದ್ರಕ್ಕೆ ಭೇಟಿ ನೀಡಬಹುದು. ಇಲ್ಲವಾದಲ್ಲಿ KE ವೆಬ್ಸೈಟ್ ಮುಖಾಂತರ, ಸೊ ಆನ್ಲೈನ್ ಮುಖಾಂತರ ಕೂಡ ಅವರು ಅಪ್ಲಿಕೇಶನ್ ಹಾಕಿ ಪ್ರವೇಶಾತಿಯನ್ನು ಪಡೆಯಬಹುದು. ಸೊ ಮುಂದುವರೆದು ನಮ್ಮಲ್ಲಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಶೇಕಡ 33% ಮೀಸಲಾತಿ ಇರುತ್ತದೆ. ವಿದ್ಯಾರ್ಥಿನಿಯರಿಗೆ ಕೂಡ ಪ್ರತ್ಯೇಕವಾದ ಹಾಸ್ಟೆಲ್ ಕೂಡ ವ್ಯವಸ್ಥೆ ಇರುತ್ತದೆ ಮತ್ತು ವಿದ್ಯಾರ್ಥಿಗಳು ಕೂಡ ಅವರಿಗೆ ಕೂಡ ಹಾಸ್ಟೆಲ್ ಮತ್ತು ಕ್ಯಾಂಟೀನ್ ವ್ಯವಸ್ಥೆ. ಇನ್ನು ಕ್ಯಾಂಪಸ್ ಹೌಸಲ್ಲಿ ಇರೋದ್ರಿಂದ ಎಲ್ಲ ಈ ನಮ್ಮ ರಾಯಚೂರು ಜಿಲ್ಲೆಯ ವಿದ್ಯಾರ್ಥಿಗಳು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಈ ಒಂದು ಕೋರ್ಸ್ನ ಸದುಪಯೋಗಪಡಿಸಿಕೊಳ್ಳುವಂತ ಹೇಳಿ ಈ ಮುಖಾಂತರ ಕೇಳ್ಕೊಳ್ತಾರೆ. ಸೊ ಈ ಕಾಲೇಜಿನ ಫೀಸ್ ಸ್ಟ್ರಕ್ಚರ್ ಬಂದ್ಬಿಟ್ಟು ಪ್ರತಿ ಸೆಮಿಸ್ಟರ್ಗೆ 11,500 ರೂಪಾಯಿ ಇರುತ್ತದೆ. ಇದರಲ್ಲಿ 6 ಸೆಮಿಸ್ಟರ್ ಇರೋದ್ರಿಂದ ಪ್ರತಿ ಸೆಮಿಸ್ಟರ್ಗೆ 11,500 ಕಟ್ಟಬೇಕಾಗುತ್ತೆ. ಸೊ ಇದರಲ್ಲಿ ಎಲ್ಲ ವರ್ಗದ ವಿದ್ಯಾರ್ಥಿಗಳು ಕೂಡ ಸರ್ಕಾರದಿಂದ ಸ್ಕಾಲರ್ಶಿಪ್ ಕಟ್ಟಿರ್ತಕ್ಕಂಥ ಫೀಸ್ ವಾಪಸ್ ಕೂಡ ಬರ್ತಾ ಇದೆ. SC ST ಮತ್ತು ಎಲ್ಲ ಕೆಟಗರಿಯವರಿಗೂ ಸೇಮ್ ಫೀಸ್ ಇರುತ್ತೆ ಸರ್. ಅದ್ರ ಜೊತೆಗೆ ಎಲ್ಲ ವರ್ಗದವರಿಗೂ ಕೂಡ ಸರ್ಕಾರದಿಂದ ಸ್ಕಾಲರ್ಶಿಪ್ ಬರ್ತದೆ. ಸುಮಾರು ಒಂದು 20,000ರಿಂದ 28,000ವರೆಗೂ ಅವ್ರಿಗೆ ಸ್ಕಾಲರ್ಶಿಪ್ ವಾಪಸ್ ಬರುತ್ತೆ. ಇಲ್ಲ ಸರ್, ಅದು ಪ್ರತ್ಯೇಕವಾಗಿರುತ್ತೆ. ಅರ್ಜಿ ಸಲ್ಲಿಸಲು ಜುಲೈ 31 ಕೊನೆಯ ದಿನಾಂಕವಾಗಿದ್ದು, ಆಸಕ್ತ ವಿದ್ಯಾರ್ಥಿಗಳು ಪ್ರವೇಶಾತಿ ಪಡೆಯಬಹುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಉಪನ್ಯಾಸಕ ಶಫಿ ಅಹಮ್ಮದ್ ಸೇರಿದಂತೆ ಅನೇಕರಿದ್ದರು. ನಗರದಲ್ಲಿ ಬಿಡಾಡಿ ದನಗಳ ಹಾವಳಿ ಹೆಚ್ಚಾಗಿದ್ದು, ತಡೆಗಟ್ಟಲು ಒತ್ತಾಯಿಸಿ ಭಾರತ ಕ್ರಾಂತಿಕಾರಿ ಯುವಜನ ಒಕ್ಕೂಟ RYFI ನೇತೃತ್ವದಲ್ಲಿ DC ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಬಿಡಾಡಿ ದನಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಇದರಿಂದ ವಾಹನ ಸವಾರಿಗಷ್ಟೇ ಅಲ್ಲ, ಪಾದಚಾರಿಗಳಿಗೂ ತೊಂದರೆಯಾಗುತ್ತಿದೆ. ನಗರದ ಕೇಂದ್ರ ಬಸ್ ನಿಲ್ದಾಣದಿಂದ ತೀನ್ ಕಂದಿಲು ಹೋಗುವ ರಸ್ತೆ, ಅಂಬೇಡ್ಕರ್ ವೃತ್ತದಿಂದ ಸ್ಟೇಷನ್ ವೃತ್ತದವರೆಗೆ, ಮಾರ್ಕೆಟ್ ಮುಂಭಾಗ ಸೇರಿ ಪ್ರಮುಖ ರಸ್ತೆಗಳಲ್ಲಿ ಬಿಡಾಡಿ ದನಗಳು ಅಡ್ಡಾದಿಡ್ಡಿಯಾಗಿ ಓಡಾಡುತ್ತವೆ. ಇದರಿಂದ ಸಾರ್ವಜನಿಕರು ನಿತ್ಯ ತೊಂದರೆ ಅನುಭವಿಸುತ್ತಿದ್ದಾರೆ. ಬಿಡಾಡಿ ದನಗಳು ರಾತ್ರಿ ಹಗಲೆನ್ನದೆ ರಸ್ತೆಯ ಮೇಲೆ ಮಲಗಿರುವುದರಿಂದ ಅಪಘಾತಗಳು ಸಂಭವಿಸಿ ಹಲವಾರು ದ್ವಿಚಕ್ರ ವಾಹನ ಸವಾರರು ಗಾಯಗೊಂಡಿದ್ದಾರೆ. ಈ ಕುರಿತು ಎಚ್ಚರ ವಹಿಸಬೇಕಾದ ಪೊಲೀಸ್ ಇಲಾಖೆ ಮತ್ತು ನಗರಸಭೆ ನಿದ್ರೆಗೆ ಜಾರಿದ್ದು, ಬೀದಿ ಬದಿಯ ಹೂವು, ಹಣ್ಣು ಸೇರಿದಂತೆ ಇತರೆ ದಿನಸಿ ವ್ಯಾಪಾರಿಗಳು ಕೂಡ ಬಿಡಾಡಿ ದನಗಳ ಹಾವಳಿಗೆ ತೀವ್ರ ಬೇಸತ್ತು ಹೋಗಿದ್ದಾರೆ. ಇತ್ತೀಚೆಗೆ ಪಶುಪಾಲನೆ ಇಲಾಖೆ ಸಚಿವ ವೆಂಕಟೇಶ್ ಅವರ ಸೂಚನೆ ನೀಡಿದ್ರೂ ನಗರಸಭೆ ಬಿಡಾಡಿ ದನಗಳ ನಿಯಂತ್ರಣಕ್ಕೆ ಮುಂದಾಗುತ್ತಿಲ್ಲ. ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬಿಡಾಡಿ ದನಗಳ ತಿರುಗಾಟಕ್ಕೆ ಕಡಿವಾಣ ಹಾಕುವಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆಪಾದಿಸಿದರು. ಜೀವನ ಜೊತೆ ಚೆಲ್ಲಾಟ ಆಡುವ ನಗರಸಭೆಗೆ ಧಿಕ್ಕಾರ. ಬಿಡಾಡಿ ದನಗಳನ್ನು ತಡೆಗಟ್ಟುವಲ್ಲಿ ವಿಫಲವಾದ ನಗರಸಭೆ ಅಧಿಕಾರಿಗಳಿಗೆ ಧಿಕ್ಕಾರ. ಓ ರಕ್ಷಕರೇ, ನೀವು ಎಲ್ಲಿದ್ದೀರಿ? ಓ ರಕ್ಷಕರೇ, ನೀವು ಎಲ್ಲಿದ್ದೀರಿ? RYFI ಜಿಂದಾಬಾದ್. ಬಿಡಾಡಿ ದನಗಳನ್ನು ತಡೆಗಟ್ಟುವಲ್ಲಿ ವಿಫಲವಾದ ನಗರಸಭೆಗೆ ಧಿಕ್ಕಾರ. ಬಿಡಾಡಿ ದನಗಳನ್ನು ತಡೆಗಟ್ಟುವಲ್ಲಿ ವಿಫಲವಾದ ನಗರಸಭೆಗೆ ಧಿಕ್ಕಾರ. ಜನರ ಜೀವನ ಜೊತೆಗಳಿಗೆ ಧಿಕ್ಕಾರ. RYFI ಜಿಂದಾಬಾದ್. ಇನ್ಕ್ಲಾಬ್ ಜಿಂದಾಬಾದ್. RYFI ಜಿಂದಾಬಾದ್. ಓ ರಕ್ಷಕರೇ, ನೀವು ಎಲ್ಲಿದ್ದೀರಿ? ಇನ್ಕ್ಲಾಬ್ ಜಿಂದಾಬಾದ್. ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ನಗರಸಭೆಗೆ ಸೂಕ್ತ ಆದೇಶ ನೀಡಿ ಬಿಡಾಡಿ ದನಗಳ ಹಾವಳಿ ನಿಯಂತ್ರಣಕ್ಕೆ ಮುಂದಾಗಬೇಕಿದೆ. ಆ ಒಂದು ವೇಳೆಯಲ್ಲಿ ನಗರಸಭೆಯು ನಿರ್ಲಕ್ಷ್ಯ ವಹಿಸಿದರೆ ನಗರಸಭೆಗೆ ಮುತ್ತಿಗೆಗೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ RYFI ಜಿಲ್ಲಾಧ್ಯಕ್ಷ ಅಜಿತ್ ಜಾಗಿರದಾರ್, ಜಿಲ್ಲಾ ಕಾರ್ಯದರ್ಶಿ ಆದೇಶ ನಗನೂರು, ಆರ್ ಹುಚ್ಚರೆಡ್ಡಿ, ನಿರಂಜನ್ ಕುಮಾರ್, ಯಲ್ಲಪ್ಪ ಉಟಕನೂರು, ಅಬ್ಬಾಸ್ ಅಲಿ, ರವಿಚಂದ್ರ, ಹನೀಫ್ ಅಬಕಾರಿ,
ಯಲ್ಲಪ್ಪ, ಚಿದಾನಂದ, ಬಸವ, ಸಿದ್ದಣ್ಣ ಸೇರಿದಂತೆ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅನ್ವರಿ ಗ್ರಾಮದಲ್ಲಿ ಶಾಲೆಯ ಛತ್ತಿನ ಪದರು ಕುಸಿತ, ಕ್ರಮಕ್ಕೆ ಆಗ್ರಹಿಸಿ ಎಐಡಿಎಸ್ಒ ಮನವಿ. ಮೊಹರಂ ಆಚರಣೆ ನಿರ್ಬಂಧ ಸಡಿಸಲು ಅಲಾಯಿ ಸಂಘ ಆಗ್ರಹ. ಕ್ರಿಮಿನಲ್ ಕಾಯ್ದೆ ರದ್ದಿಗೆ ಒತ್ತಾಯಿಸಿ ಸಿಪಿಐಎಂ ಮನವಿ. ನಗರದ ವಿವಿಧ ವಾರ್ಡ್ಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಮನವಿ. ಕುದುರೆಮುಖ ಗಣಿಗಾರಿಕೆಗೆ ಜನಸಂಗ್ರಾಮ ಪರಿಷತ್ ವಿರೋಧ. ಲಿಂಗಸೂರು ಜಿಟಿಡಿಸಿ ಕೋರ್ಸ್ ಪ್ರವೇಶಕ್ಕೆ ಅವಕಾಶ ಸದುಪಯೋಗ ಪಡೆಯಿರಿ ಮೌನೇಶ್ ನಾಯಕ್. ಬಿಡಾಡಿ ದನಗಳ ನಿಯಂತ್ರಣಕ್ಕೆ ಒತ್ತಾಯಿಸಿ ಕ್ರಾಂತಿಕಾರಿ ವಿದ್ಯಾರ್ಥಿ ಸಂಘ ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.